ಅಧಿಕೃತವಾಗಿ ಮೂತ್ರಪಿಂಡ ಕಸಿ ಪರವಾನಗಿಯನ್ನು ಪಡೆದ ನಂತರ ತನ್ನ ಮೊಟ್ಟಮೊದಲ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಸೈಟ್ ಕೇರ್ ಆಸ್ಪತ್ರೆಯು ಪ್ರಮುಖ ವೈದ್ಯಕೀಯವಾಗಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಯು ಚೇತರಿಸಿಕೊಂಡಿದ್ದು ಸ್ಥಿರ ಆರೋಗ್ಯದೊಂದಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸಾಧನೆಯು ಸಮಗ್ರ ಹಾಗೂ ಸುಧಾರಿತ ತೃತೀಯ ಹಂತದ ಚಿಕಿತ್ಸೆ ನೀಡುವ ಸೈಟ್ ಕೇರ್ ಆಸ್ಪತ್ರೆಯ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಸಾಧನೆ ಬಗ್ಗೆ ಸೈಟ್ ಕೇರ್ ಆಸ್ಪತ್ರೆಯ ಸೆಂಟರ್ ಹೆಡ್ ಆಗಿರುವ ಶ್ರೀ ಜೋಜಿನ್ ಮ್ಯಾಥ್ಯೂ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ, ಮೂತ್ರಪಿಂಡ ಕಸಿ ಪರವಾನಗಿಯನ್ನು ಪಡೆದು ನಮ್ಮ ಮೊದಲ ಪ್ರಕರಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ಒಂದು ಸ್ಮರಣೀಯ ಸಾಧನೆ. ಇದು ನಮ್ಮ ಆಸ್ಪತ್ರೆಯ ವೈದ್ಯಕೀಯ ಶ್ರೇಷ್ಠತೆ, ಮೂಲಸೌಕರ್ಯ ಲಭ್ಯತೆ ಮತ್ತು ಅಂತಿಮ ಹಂತದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಮಗ್ರ ಚಿಕಿತ್ಸೆ ನೀಡುವ ನಮ್ಮ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ. ಮೂತ್ರಪಿಂಡ ದಾನ ಮಾಡಿದ ಕುಟುಂಬಕ್ಕೆ ನಾವು ಆಭಾರಿಯಾಗಿದ್ದೇವೆ ಮತ್ತು ನಮ್ಮ ವೈದ್ಯಕೀಯ ತಂಡದ ಪರಿಣಿತಿ ಹಾಗೂ ಕಾಳಜಿಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಎಂದು ಹೇಳಿದರು. ಸೈಟ್ ಕೇರ್ ಆಸ್ಪತ್ರೆಯ ನೆಫ್ರಾಲಜಿ ಮತ್ತು ಕಸಿ ವಿಭಾಗದ ಸಲಹೆಗಾರರಾದ ಡಾಕ್ಟರ್ ಕೃತಿಕಾ ಮೋಹನ್ ಅವರು ಪ್ರತಿಕ್ರಿಯಿಸಿ, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳ ಜೀವನದ ಗುಣಮಟ್ಟ ಸುಧಾರಿಸುವ ನಮ್ಮ ಬದ್ಧತೆಗೆ ಈ ಯಶಸ್ವಿ ಕಸಿಯ ಸಾಕ್ಷಿ. ನಮ್ಮ ತಂಡವು ಶಸ್ತ್ರಚಿಕಿತ್ಸೆಗೂ ಮುನ್ನ ಸಮಗ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಸೂಕ್ಷ್ಮ ಆರೈಕೆಯನ್ನು ಒದಗಿಸಿದ್ದು ರೋಗಿಯ ಚೇತರಿಕೆಗೆ ಸಹಕಾರಿಯಾಯಿತು. ನಮ್ಮ ವ್ಯವಸ್ಥಿತ ಮತ್ತು ನೈತಿಕ ಕಸಿ ಕಾರ್ಯಕ್ರಮದ ಮೂಲಕ ಇನ್ನಷ್ಟು ರೋಗಿಗಳಿಗೆ ಬೆಂಬಲ ನೀಡಲು ನಾವು ಸನ್ನದ್ಧರಾಗಿದ್ದೇವೆ ಎಂದರು. ಸೈಟ್ ಕೇರ್ ಆಸ್ಪತ್ರೆಯ ಯೂರಾಲಜಿ, ರೆನಲ್ ಟ್ರಾನ್ಸ್ಪ್ಲಾಂಟ್ ಮತ್ತು ಯೂರೋ ಆಂಕಾಲಜಿ ವಿಭಾಗದ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಅಶ್ವಿನ್ ಗಿರಿಧರ್ ಅವರು ಮಾತನಾಡಿ, ಸೈಟ್ ಕೇರ್ನಲ್ಲಿ ಮೊದಲ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ನಡೆಸಿರುವುದು ಗೌರವ ಮತ್ತು ಜವಾಬ್ದಾರಿ ಎರಡೂ ಆಗಿದೆ. ಎಲ್ಲ ವಿಭಾಗಗಳ ನಡುವಿನ ತಡೆರಹಿತ ಸಹಕಾರದಿಂದ ಈ ಉತ್ತಮ ಫಲಿತಾಂಶ ಸಾಧ್ಯವಾಗಿದೆ. ನಿಖರ ಶಸ್ತ್ರಚಿಕಿತ್ಸಾ ಆರೈಕೆ ನೀಡುವುದು ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರುವ ಪ್ರತಿಯೊಬ್ಬ ರೋಗಿಯ ಕಸಿ ಮಾಡಿದ ಅಂಗಾಂಗ ದೀರ್ಘಕಾಲ ಬಾಳಿಕೆ ಬರುವಂತೆ ನೋಡಿಕೊಳ್ಳುವುದೇ ನಮ್ಮ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ರೋಗಿಯ ಅನುಭವ: ಯಾಸಿನ್ ಪಾಷಾ 21 ವರ್ಷ, ಜೀವನವನ್ನು ರಾಜನಂತೆ ಬದುಕುವ ಕನಸು ಕಂಡಿರುವ ಯುವಕ ಯಾಸಿನ್ ತನ್ನ ತಂದೆಯಿಂದಲೇ ಜೀವದಾನ ಪಡೆದಿದ್ದಾರೆ. ಅವರ ತಂದೆ ತಮ್ಮ ಒಂದು ಮೂತ್ರಪಿಂಡವನ್ನು ಮಗನಿಗೆ ದಾನ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದ ಯಾಸಿನ್, ಸೈಟ್ ಕೇರ್ನಲ್ಲಿ ನನಗೆ ಸಿಕ್ಕ ಆರೈಕೆ ಕಂಡು ನಾನು ಮುಖ ವಿಸ್ಮಿತನಾಗಿದ್ದೇನೆ ಮತ್ತು ಅಷ್ಟೇ ಕೃತಜ್ಞನಾಗಿದ್ದೇನೆ ಎಂದರು. Hello everybody. So today we are here to talk about our first transplant patient. So he was our patient on dialysis for over 1.5 years, and we had seen him go through a lot of issues during dialysis, multiple admissions. So the only way out of this to have a near normal life was to get him to have a transplant. So that's when we decided that we will apply for a transplant. We got our license last month, and fortunately his father came forward to donate one of his kidneys, and once he came forward we did a lot of tests to see the risk associated and whether they were a good match, and fortunately everything was fine, and we went ahead and did the transplant. And post-transplant he was kept in the transplant unit, and I think the donor was fine and discharged within the 4th day of transplant, and the recipient kidney actually started to work immediately after surgery, and it normalized within 4 days after the transplant surgery, and we could discharge him with a normal kidney function at 7 days. So this is a very proud moment for us, and everything went on smoothly thanks to the support of multiple teams involved: nursing, other supportive doctors, management, and other support staff. So hopefully more and more patients come forward to get the transplant, and we also wish more and more donors came forward to donate their kidney to their loved ones. Thank you. Hi everybody, I'm Dr. Ashwin, urologist and transplant surgeon working at Site Care Hospital. ಈ ದಿನ ನಾವೆಲ್ಲರೂ ನಮ್ಮ ಹಾಸ್ಪಿಟ್ಲಲ್ಲಿ ಮೊತ್ತ ಬಾರಿಗೆ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡಿದ್ದೇವೆ ಹಾಗೂ ಅದರ ಒಂದು ಸಕ್ಸಸ್ಸನ್ನು ಹಂಚಿಕೊಳ್ಳಲು ಹೆಮ್ಮೆ ಪಡ್ಕೊಳ್ತೇವೆ. ಸೊ ದಿಸ್ ವಾಸ್ ಅ ಮೋಸ್ಟ್ ಕಾಂಪ್ಲಿಕೇಟೆಡ್ ಸರ್ಜರಿ, ಕಾಂಪ್ಲಿಕೇಟೆಡ್ ಅನಾಟಮಿ, ಕಾಂಪ್ಲಿಕೇಟೆಡ್ ಪೇಷಂಟ್ಸ್. ಯಾವುದು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅದೇ ಥರ ಇರುತ್ತೆ. ಯಾಕಂದರೆ ನಾವು ಒಂದು ನಾರ್ಮಲ್ ಪೇಷಂಟಿಂದ ಕಿಡ್ನಿ ತೆಗೆದುಬಿಟ್ಟು ವಿ ಪುಟ್ ಇಟ್ ಇಂಟು ಹೂ ಈಸ್ ಇನ್ ದ ಡಯಾಲಿಸಿಸ್ ಮೋರ್ ದೆನ್ 1.5 years ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೆ. ಈ ಒಂದು ಸರ್ಜರಿಯಲ್ಲಿ ನಾವು ಸಕ್ಸಸ್ ಆಗಿ ಮಾಡಿದ್ದೇವೆ. ಇದೊಂದು ನಮ್ಮ ಟೀಮ್ ವರ್ಕ್, ನಮ್ಮ ಹಾಸ್ಪಿಟಲ್ನ ಒಂದು ಮೇಯ್ನ್ ಏಮ್ ಆಗಿತ್ತು. ಯಾಕೆಂದರೆ ಒಬ್ಬ ರೋಗಿಗೆ ಅವನಿಗೆ ನಾರ್ಮಲ್ ಲೈಫಾಗಿ ನಾರ್ಮಲ್ ಕೆಲಸ ಮಾಡೋ ಥರ ಮಾಡೋದೊಂದು ನಮ್ಮ ಒಂದು ಆಲ್ವೇಸ್ ಆಸ್ ಅ ಪ್ರೌಡ್ ಮೂಮೆಂಟ್. ಆ್ಯಂಡ್
Uh, that is all. Our hospital is very happy to announce the first successful transplant. First transplant and is the most successful one from our side. And thank you all. We have done our first kidney transplant. Our hospital was always been considered as oncology based. Now we are diversifying into uronephro and other specialties. As part of it, we had applied for the license and we got the license by October. And the team of Dr. Kritika, Dr. Ashwin, and the anesthetist, we have the entire team, and we have set up a team, and they have managed, they have spoken to the patient, and the patient was willing, and we were able to do a successful transplant. And I can tell you that we are equipped with the state-of-the-art transplant theater. You have an ICU, you have the required support staff, nurses, all of them, anesthetists required for it. So that's the reason we are able to do a transplant without it has become a successful transplant. And we look forward to more such transplants, and we are also looking at supporting the patients. We have 500 odd patients who are there right now, and few of them we are also talking to them who would need the transplant, and so we want to take this program forward in a big way, and so that's it. And we are also applying for, as we have, some of you all have asked for government schemes. We are in the process of applying for CGHS in the next month, and maybe in the next 6 months we will go for government schemes as well. So request all of you to support, and also send this message that about somebody who's giving an organ to as a relative. It's a big thing actually. It is like a sacrifice, I think. And most important thing is that you can live with one kidney without any much issues. So that is one thing message you should communicate to the general public. Thank you.